ನಮಸ್ತೆ ವೀಕ್ಷಕರೇ, ಮೆಂಡೋ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ನಿಮ್ಮ ದಿವ್ಯಾ. ಕೆಂಡಾಮಂಡಲವಾಗಿದ್ದಾರೆ ಸಿದ್ದರಾಮಯ್ಯ ಅವರು. ಪ್ರತಿಪಕ್ಷದವರು ಏನಾದರೂ ಮಾಡಿ ರಾಜ್ಯ ಸರ್ಕಾರವನ್ನು ಬೀಳಿಸಲೇಬೇಕು ಅಂತ ಕಾಂಗ್ರೆಸ್ನ 50 ಶಾಸಕರಿಗೆ 50 ಕೋಟಿ ರು ಕೊಡುವಂತಹ ಆಮಿಷವನ್ನು ಒಡ್ಡಿದ್ದಾರೆ ಅನ್ನುವ ರೀತಿಯಲ್ಲಿ ಸಿದ್ದರಾಮಯ್ಯ ಅವರು ಆರೋಪವನ್ನು ಮಾಡ್ತಾ ಇದ್ದಾರೆ. ಈ ಬಾರಿ ನಮ್ಮ ಪಕ್ಷದವರು ಯಾವುದೇ ರೀತಿಯಾಗಿ ಪ್ರತಿಪಕ್ಷದವರ ಆಮಿಷಕ್ಕೆ ಬಲಿ ಆಗಿಲ್ಲ. ಹಾಗಾಗಿ ನನ್ನ ಮೇಲೆ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ, ಸುಳ್ಳು ಕೇಸುಗಳನ್ನು ದಾಖಲಿಸ್ತಾ ಇದ್ದಾರೆ ಪ್ರತಿಪಕ್ಷದವರು ಅಂತ ಕೆಂಡಾಮಂಡಲವಾಗಿದ್ದಾರೆ ಸಿದ್ದರಾಮಯ್ಯ. ವೀಕ್ಷಕರೇ, ಯಡಿಯೂರಪ್ಪ, ಬೊಮ್ಮಾಯಿ, ಅಶೋಕ್ ಹಾಗೂ BJPಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರೇನಾದರೂ ನೋಟುಗಳನ್ನು ಪ್ರಿಂಟ್ ಮಾಡ್ತಾ ಇದ್ದಾರಾ? ಒಬ್ಬ ಶಾಸಕರಿಗೆ ಒಂದು ತಲೆಗೆ 50 ಕೋಟಿ ಅಂತೆ 50 ಶಾಸಕರಿಗೆ ಈ ಒಂದು ಆಫರ್ನ BJP ಅವರು ನೀಡಿದ್ದಾರೆ ಅಂದರೆ ಅವ್ರಿಗೆ ಹಣ ಎಲ್ಲಿಂದ ಬರ್ತಾ ಇದೆ? ಅವರೇನು ಪ್ರಿಂಟ ಮಾಡ್ತಾ ಇದ್ದಾರೆ? ಈ ರೀತಿಯಾಗಿ BS ಯಡಿಯೂರಪ್ಪ ಹಾಗೂ ಬಸವರಾಜ ಬೊಮ್ಮಾಯಿ ಇವರೆಲ್ಲರ ಮೇಲೂ ಸಹ ಸಿದ್ದರಾಮಯ್ಯ ಅವರು ಕೆಂಡಾಮಂಡಲವಾಗಿದ್ದಾರೆ. ಯಾವುದಕ್ಕೂ ನಾವು ಬಗ್ಗುತ್ತಾ ಇಲ್ಲ, ಹಾಗಾಗಿ ನಮ್ಮ ಮೇಲೂ ಕೂಡ ಸುಳ್ಳು ಕೇಸುಗಳನ್ನು ದಾಖಲು ಮಾಡ್ತಾ ಇದ್ದಾರೆ. ಇದು ಒಂದು ಕಡೆ ಆದರೆ BJPಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಮತ್ತೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡೋದಂತೂ ಸತ್ಯ ಅಂತ ಮತ್ತೆ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ವೀಕ್ಷಕರೇ, BJPಯ ವಿಜೇಂದ್ರ ಅವರು ಸಿದ್ದರಾಮಯ್ಯ ರಾಜೀನಾಮೆ ಕೊಡೋದಂತೂ ಸತ್ಯ, ಈ ಮಾತನ್ನ ಜನ ಮತ್ತೆ ನನ್ನನ್ನೇ ಕೇಳ್ತಾರೆ. ನಿಮಗೆ ಹೇಗೆ ಗೊತ್ತಿತ್ತು ಇದು? ಸಿದ್ದರಾಮಯ್ಯ ಕೊನೆಗೂ ರಾಜೀನಾಮೆ ಕೊಟ್ಬಿಟ್ರಲ್ಲ, ನೀವು ಹೇಳಿದ್ದೇ ನಿಜ ಆಯಿತು, ನೀವು ಹೇಳಿದ್ದೇ ಸತ್ಯ ಆಯಿತು ಅಂತ ಜನ ಅಷ್ಟರ ಮಟ್ಟಿಗೆ ಕೇಳ್ತಾರೆ ನನ್ನ. ಸಿದ್ದರಾಮಯ್ಯ ರಾಜೀನಾಮೆ ಕೊಡೋದಂತೂ ಅಕ್ಷರಶಃ ಸತ್ಯ ಅಂತ ವಿಜೇಂದ್ರ ಅವರು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಆದರೆ ಸಿದ್ದರಾಮಯ್ಯ ಅವರು BJPಯವರು ನಮ್ಮ ಮೇಲೆ ಕುತಂತ್ರಗಳನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಬಡವ್ರಿಗೋಸ್ಕರ ನಾವು ಗ್ಯಾರಂಟಿ ಯೋಜನೆಗಳನ್ನು ಕೊಡ್ತಾ ಇದ್ದೀವಿ, ಹಲವಾರು ಯೋಜನೆ, ಬೇರೆ ರೀತಿಯಾದಂತಹ ಯೋಜನೆಗಳನ್ನು ರೂಪಿಸ್ತಾ ಇದ್ದೀವಿ, ಬಡವ್ರಿಗೋಸ್ಕರ ಕೆಲಸ ಮಾಡ್ತಾ ಇದ್ದೀವಿ. ಇದೆಲ್ಲವೂ ಸಹ ಪ್ರತಿಪಕ್ಷದವ್ರಿಗೆ ಸಹಿಸ್ಕೊಳಕ್ಕೆ ಆಗ್ತಾ ಇಲ್ಲ. ಇವ್ರು ಮಾಡ್ತಾ ಇರೋ ಕೆಲಸಗಳಿಂದ ಎಲ್ಲಿ ಜನ ನಮ್ಮ ಕೈ ಬಿಟ್ಬಿಡ್ತಾರೆ ಅನ್ನೋ ರೀತಿಯಾಗಿ ಪ್ರತಿಪಕ್ಷದವ್ರಿಗೆ ಭಯ ಉಂಟಾಗಿದೆ. ಹಾಗಾಗಿ ಈ ರೀತಿಯಾದಂತಹ ಆರೋಪಗಳನ್ನು, ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅಂತ ಸಿದ್ದರಾಮಯ್ಯ. ಜನ ನಮ್ಮ ಜೊತೆ ಇದ್ದಾರೆ, ಜನ ಏನು ಮೂರ್ಖರ? ದಿಲ್ಲಿಯಲ್ಲಿ ಕೇಜ್ರಿವಾಲ್ನ ಟಾರ್ಗೆಟ್ ಮಾಡಿದಂತೆ ಇಲ್ಲಿ ನನ್ನನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಪ್ರತಿಪಕ್ಷದವರು. ನಾವು ಅವತ್ತಿಂದ ಇವತ್ತುವರೆಗೂ ಸಹ ಬಡವ್ರಿಗಾಗಿ ಕೆಲಸ ಮಾಡ್ತಾ ಇದ್ದೀವಿ, ಬಡವ್ರಿಗೋಸ್ಕರ ಬದುಕ್ತಾ ಇದ್ದೀವಿ, ಬಡವ್ರಿಗಾಗಿ ಹಲವಾರು ಯೋಜನೆಗಳನ್ನು ತಗೊಂಡು ಬರ್ತಾ ಇದ್ದೀವಿ. ನಮ್ಮ ಸರ್ಕಾರ ದೇಶವನ್ನು ಮುಂದುವರಿಸುವತ್ತ ಯೋಚನೆ ಮಾಡ್ತಾ ಇದೆ, ಯೋಜನೆಗಳನ್ನು ರೂಪಿಸ್ತಾ ಇದೆ. ಇದೆಲ್ಲವೂ ಸಹ ಪ್ರತಿಪಕ್ಷದವ್ರಿಗೆ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಹಾಗಾಗಿ ಇಲ್ಲ ಸಲ್ಲದ ಆರೋಪಗಳನ್ನು, ಸುಳ್ಳು ಕೇಸುಗಳನ್ನು ದಾಖಲು ಮಾಡ್ತಾ ಇದ್ದಾರೆ. ಇಷ್ಟು ಎಲ್ಲದಕ್ಕೂ ಸೇರಿ 50 ಕೋಟಿ ಹಣವನ್ನು ಅವರು ಆಮಿಷ ಒಡ್ಡುತ್ತಾ ಇದ್ದಾರೆ ನಮ್ಮ ಪಕ್ಷದವರಿಗೆ. ಆದರೆ ಇವರಿಗೆಲ್ಲ ಎಲ್ಲಿ ಬರ್ತಾ ಇದೆ? ಜಾರಿ ನಿರ್ದೇಶನಾಲಯ, CBI ಹಾಗೂ IT ಮತ್ತು ರಾಜ್ಯಪಾಲರು ಎಲ್ಲರನ್ನೂ ಸಹ ಇವರು ಕೈಗೊಂಬೆ ಮಾಡಿಕೊಂಡು ಆಟ ಆಡ್ತಾ ಇದ್ದಾರೆ ಅಂತ ಕೂಡ ಆರೋಪ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು. ಜನ ನಮ್ಮನ್ನು ಯಾವತ್ತೂ ಕೈ ಬಿಡಲ್ಲ, ಕರ್ನಾಟಕದ ಜನತೆ ನಮ್ಮ ಜೊತೆ ಇದ್ದಾರೆ. ಹಾಗಾಗಿ ನಮಗೆ ಯಾವತ್ತಿದ್ರೂ ಜನಗಳ ಬೆಂಬಲ ಇದೆ. ನಮ್ಮ ತಂಟೆಗೆ ಬಂದರೆ ನಾವು ಸುಮ್ಮನೆ ಇರೋಲ್ಲ ಅನ್ನೋ ರೀತಿಯಾಗಿ ಒಂದು ರೀತಿಯಾಗಿ ಖಡಕ್ ವಾರ್ನಿಂಗನ್ನೇ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ. ಇದಕ್ಕೆ ಉತ್ತರವಾಗಿ ನಿನ್ನೆ ನಡೆದಂತಹ 3 ಕ್ಷೇತ್ರಗಳ ಉಪಚುನಾವಣೆ, ಏನೇನೆ ನಡೀತು 3 ಕ್ಷೇತ್ರಗಳ ಉಪಚುನಾವಣೆ, ಇದರ ಒಂದು ಫಲಿತಾಂಶ ಕೂಡ ಪೂರಕ ಆಗಬಹುದು ಅಂತಲೇ ಹೇಳ್ಬೋದು ವೀಕ್ಷಕರೇ. ಒಂದು ಕಡೆ ಇಬ್ಬರ ಮಧ್ಯ ನಡೀತಾ ಇರುವಂತಹ ಈ ಒಂದು ಜಟಾಪಟಿಗೆ ಇದೇ ತಿಂಗಳ ನವೆಂಬರ್ 23ರಂದು ನಿನ್ನೆ ನಡೆದಂತಹ ಉಪಚುನಾವಣೆಯ ಫಲಿತಾಂಶ ಬರ್ತಾ ಇದೆ. ಸೊ ಆ ಒಂದು ಫಲಿತಾಂಶ ಕರ್ನಾಟಕದ ಜನತೆ ಯಾರ ಕೈ ಹಿಡಿತಾರೆ? ಸಿದ್ದರಾಮಯ್ಯ ಅವರು
ಕರ್ನಾಟಕದ ಜನತೆ ನಮ್ಮ ಜೊತೆ ಇದ್ದಾರೆ ಅಂತ ಏನು ಹೇಳ್ತಿದ್ದಾರೆ. ಸೊ ಹಾಗಾಗಿ ಕರ್ನಾಟಕದ ಜನತೆ ಸಿದ್ದರಾಮಯ್ಯ ಅವರ ಕೈನೇ ಹಿಡಿತಾರ, ಸಿದ್ದರಾಮಯ್ಯ ಅವರಿಗೆ ಬೆಂಬಲವಾಗಿ ನಿಲ್ತಾರ, ಕಾದು ನೋಡೋಣ. ಇದಾಗಿತ್ತು ಈ ಕ್ಷಣದ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.